ಹೆಲೋ ಕರ್ನಾಟಕ, ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಅಂದರೆ, ಹಾಗೂ ಈ ವಿಡಿಯೋದ ಟಾಪಿಕ್ ಏನಂತ ಅಂದರೆ, ರಾಜಸ್ಥಾನಿ ಕುರಿ ಮೇಕೆಗಳು, ಅಲ್ಲಿ ನಡೀತಿರೋ ಹಗರಣಗಳು, ಅಲ್ಲಿ ನಡೀತಿರೋ ಮೋಸಗಳ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ದಯವಿಟ್ಟು ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಹಾಗೂ ಕಾಮೆಂಟ್ ಮಾಡಿ. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಎಲ್ಲದೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಚೆನ್ನಾಗಿರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಅಂದರೆ, ರಾಜಸ್ಥಾನಲ್ಲಿ ಆಗ್ತಿರೋ ಮೋಸಗಳು, ಅಲ್ಲಿ ನಡೀತಿರೋ ಹಗರಣಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಈ ವಿಡಿಯೋನ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸೊ ಲಾಸ್ಟ್ ಒಂದು 2-3 ವರ್ಷಗಳಿಂದ ಇದು ಟ್ರೆಂಡ್ ಜಾಸ್ತಿ ಆಗ್ತಾ ಬರ್ತಿದೆ. ಮುಂಚೆ ಈ ಟ್ರೆಂಡ್ ಇರಲಿಲ್ಲ, ಇವಾಗ ಈ ಟ್ರೆಂಡ್ ಜಾಸ್ತಿ ಆಗ್ತಿದೆ. ಏನಂತ ಅಂದರೆ, ರಾಜಸ್ಥಾನಿಂದ ಕುರಿಗಳು ಮೇಕೆಗಳು ತರಿಸಿ ಇಲ್ಲಿ ಮಾರ್ತಿರೋದು. ಒಳ್ಳೆ ಬಿಸ್ನೆಸ್, ತುಂಬ ಜನ ಮಾಡ್ತಿದ್ದಾರೆ, ಸ್ವಲ್ಪ ಜನ ಸಕ್ಸಸ್ಫುಲ್ ಆಗಿದ್ದಾರೆ, ಸುಮಾರು ಜನ ಮೋಸ ಹೋಗಿದ್ದಾರೆ ಈ ಬಿಸ್ನೆಸ್ಸಲ್ಲಿ. ಸೊ ಅದರಲ್ಲಿ ಆ ಮೋಸ ಹೋಗಿರೋ ಜನಗಳಲ್ಲಿ ಸುಮಾರು ಜನ ನನಗೆ ಪರಿಚಯ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತು, ನಾನು ಸುಮಾರು ವರ್ಷಗಳಿಂದ ನನ್ನ ಯೂಟ್ಯೂಬ್ ಚಾನೆಲ್ ರನ್ ಮಾಡ್ತಿದ್ದೀನಿ. ಸುಮಾರು ಸ್ನೇಹಿತರಾಗಿದ್ದಾರೆ ನನಗೆ ಈ ಯೂಟ್ಯೂಬ್ ಚಾನಲಿಂದ. ಸೊ ತುಂಬ ಜನ ನನಗೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಸೊ ನಾನು ಇದಕ್ಕಿಂತ ಮುಂಚೆನೂ ಒಂದು ಹಗರಣಗಳ ಬಗ್ಗೆ, ರಾಜಸ್ಥಾನದಲ್ಲಿ ನಡೀತಿರೋ ಹಗರಣಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬ ಲೈಕ್, ಶೇರ್ಸ್, ಕಾಮೆಂಟ್ಸ್ ಕೂಡ ಬಂದಿದೆ. ತುಂಬ ಖುಷಿ ಆಯಿತು ಆ ವಿಡಿಯೋ ನೋಡಿ. ನಾನು ಇತ್ತೀಚೆಗೆ ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ, ಇತ್ತೀಚೆಗೆ ಮತ್ತೆ ಈ ಬಿಸ್ನೆಸ್ಸಿಂದು ಜಾಸ್ತಿ ಆಗ್ತಿದೆ. ಸ್ವಲ್ಪ ಯೂಟ್ಯೂಬ್ ಚಾನಲ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಅವರಿಗೆ ವ್ಯೂಸ್ ಬರೋದಕ್ಕೋಸ್ಕರ ಅಥವಾ ಅದರ್ ಮಾನಿಟರಿ ಬೆನಿಫಿಟ್ಸಿಗೋಸ್ಕರ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ರಾಜಸ್ಥಾನಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಪ್ರಮೋಟ್ ಮಾಡ್ತಿದ್ದಾರೆ. ಆ ಯೂಟ್ಯೂಬ್ ಚಾನಲ್ಸಿಂದು ನಾನು ಹೆಸರು ತೊಗೊಳಕ್ಕೆ ಇಷ್ಟಪಡಲ್ಲ, ದೊಡ್ಡ ಯೂಟ್ಯೂಬ್ ಚಾನಲ್ಸ್ಗಳು ಅವೆಲ್ಲ. ಸೊ ಅವರೆಲ್ಲ ರಾಜಸ್ಥಾನಿಗೆ ಹೋಗಿ ಅಲ್ಲಿಂದ ಕುರಿ ಮೇಕೆಗಳು ತೊಗೊಂಡು ಬನ್ನಿ, ಬಿಸ್ನೆಸ್ ಮಾಡಿ ಅಂತ ತುಂಬಾ ಪ್ರಮೋಷನ್ ಮಾಡ್ತಿದ್ದಾರೆ. ಬಟ್ ನಾನು ನಿಮಗೆಲ್ಲ ಹೇಳೋದೇನೆಂದರೆ, ದಯವಿಟ್ಟು ರಾಜಸ್ಥಾನಿಗೆ ಹೋಗಬೇಡಿ, ಅಲ್ಲಿಂದೇನು ಬಿಸ್ನೆಸ್ ಮಾಡಬೇಡಿ. ನಮ್ಮ ದೇಸಿ ತಳಿಗಳು, ನಮ್ಮ ದೇಸಿ ರೀಜನಲ್ ಮೇಕೆಗಳೇ ಸಾಕಿ ನೀವು. ರಾಜಸ್ಥಾನಲ್ಲಿ 170-180 ರೂಪಾಯಿಗೆಲ್ಲ ಅವರು ಕೊಡ್ತೀನಿ ಅಂತ ಹೇಳ್ತಾರೆ ಕುರಿ ಮೇಕೆಗಳು ಲೈವ್. ಹೇಗೆ ಕೊಡೋಕ್ಕೆ ಸಾಧ್ಯ? ನೀವೇ ಒಂಚೂರು ಯೋಚನೆ ಮಾಡಿ ನೋಡಿ. 170 ರೂಪಾಯಿ, 180 ರೂಪಾಯಿ, 190 ರೂಪಾಯಿಗೆಲ್ಲ ಕೊಡೋಕ್ಕಾಗುತ್ತಾ? ಯಾವುದೇ ಕಾರಣಕ್ಕೆ ಕೊಡೋಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ನಿಮಗೆ ಇನ್ ಡೀಟೇಲಾಗಿ ಹೇಳ್ತೀನಿ. ಇವಾಗ ರೀಸೆಂಟ್ಲಿ ನನಗೆ 4 ದಿನ ಮುಂಚೆ ಇನ್ನೊಬ್ಬರು ಫೋನ್ ಮಾಡಿದರು. ಯೂಟ್ಯೂಬಲ್ಲಿ ಇದೇ ವಿಡಿಯೋ ನೋಡಿಬಿಟ್ಟು ಫೋನ್ ಮಾಡಿದ್ರು. ಸರ್, ನೀವು ಹೇಳ್ತಿರೋದು ತುಂಬ ಸರಿ ಸರ್, ನಾನು ಮೋಸ ಹೋದೆ ಸರ್ ಅಂದರು. ಅದಕ್ಕೆ ನಾನು ಕೇಳಿದೆ, ಯಾಕೆ ಸರ್, ಹೇಗಾಯಿತು, ಏನಾಯಿತು, ಚೂರು ಡೀಟೇಲಾಗಿ ವಿವರವಾಗಿ ತಿಳಿಸಿ. ಬೇಕೆಂದರೆ ಹೇಳಿ, ನಾನು ನಿಮ್ಮ ಹತ್ರ ಬರ್ತೀನಿ, ಒಂದು ಇಂಟರ್ವ್ಯೂ ಕೂಡ ಮಾಡ್ತೀನಿ. ಬೇರೆ ರೈತರಿಗೆ, ಬೇರೆ ಯುವ ರೈತರಿಗಿರಲಿ, ರೈತರು ಏನು ಮಾಡ್ತಾರೆ ಅಂದರೆ, ಏನೋ ಒಂದು ಆಸೆಗೋಸ್ಕರ 4 ಕಾಸು ದುಡಿಯೋಣ ಅಂತ ಹೇಳಿಬಿಟ್ಟು ಅಲ್ಲಿ ಇಲ್ಲಿ ಸಾಲ ಮಾಡೋ ಅಥವಾ ಕೂಡಿಟ್ಟಿರೋ ದುಡ್ಡುಗಳು, ಯಾವ ದುಡ್ಡು ಇರುತ್ತೆ ಆ ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಕುರಿ ಮೇಕೆಗಳನ್ನು ತಂದು ಒಂದು ಬಿಸ್ನೆಸ್ ಮಾಡಿಬಿಟ್ಟು ಒಂದು 4 ಕಾಸು ದುಡಿಯೋಣ ಅಂತ ಬಿಸ್ನೆಸ್ ಮಾಡ್ತಾರೆ. ಹೌದಲ್ವಾ? ಯಾರೇ ಇರಲಿ. ಬಟ್ ಏನಾಗುತ್ತೆ ಅಂದರೆ, ಅದು ವರ್ಷಗಳಿಂದ ನಾವು ಜೋಡಿಸಿಟ್ಟಿರೋ ದುಡ್ಡು ಅಥವಾ ಲೋನ್ ತೊಗೊಂಡಿರೋ ದುಡ್ಡು, ಆ ದುಡ್ಡನ್ನು ನಾವು ಈ ರಾಜಸ್ಥಾನಿಯವ್ರ ಕೈಗೆ ಕೊಟ್ಟರೆ ಅವರು ಮೋಸ ಮಾಡಿ ಹೋಗ್ತಾರೆ. ಏನೇನು ಮೋಸ ಆಗ್ತಿದೆ ಅಂತ ನಿಮಗೆ ಇನ್ ಡೀಟೇಲಾಗಿ ಹೋಗ್ತೀನಿ. ಇವಾಗ ಮೊನ್ನೆ ರೀಸೆಂಟ್ಲಿ ನನಗೆ ಫೋನ್ ಮಾಡಿದ್ರಲ್ಲ, ಅವರು ಕೂಡ ಎಲ್ಲೋ ಸಾಲ ಮಾಡಿ ದುಡ್ಡು, ಅವ್ರ ಹತ್ರನೂ ಇತ್ತಂತೆ ದುಡ್ಡು, 50% ಅಮೌಂಟ್ ಅವ್ರ ಹತ್ರ ರೆಡಿ ಕ್ಯಾಶ್ ಇತ್ತು. ಉಳಿದಿದ್ದು 50% ಅವ್ರು ಬೇರೆ ಕಡೆಯಿಂದ ಸಾಲ ಮಾಡಿಬಿಟ್ಟು 180 ರೂಪಾಯಿಗೆ ಇಲ್ಲಿ ಸಿಗುತ್ತೆ, ಅಲ್ಲಿಂದ ಇಲ್ಲಿ ತೊಗೊಂಡು ಬಂದು ಮಾರಿದ್ರೆ ಆರಾಮಾಗಿ 350 ರೂಪಾಯಿ ಲೈವ್ ಹೋಗುತ್ತಲ್ಲ ಅಂತ ಹೇಳಿಬಿಟ್ಟು ಅವರು ಹೋಗಿ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿದ್ದಾರೆ. ಅವ್ರ ಜೊತೆ ಏನಾಯಿತು ನಾನು ನಿಮಗೆ ಇನ್ ಡೀಟೇಲಾಗಿ ವಿವರಿಸ್ತೀನಿ. ನಾನು ಅವರಿಗೆ ಕೇಳಿದೆ, ನಿಮ್ಮ ಜೊತೆ ಬೇಕಂದರೆ ನಾನು ಒಂದು ಇಂಟರ್ವ್ಯೂ ಮಾಡ್ತೀನಿ ಸರ್, ಜಗತ್ತಿಗೆ ಗೊತ್ತಾಗಲಿ, ನಮ್ಮ ರೈತರಿಗೆ ಗೊತ್ತಾಗಲಿ ಯಾವ ಥರ ಮೋಸ ಆಗ್ತಿದೆ, ನೀವೇ ಖುದ್ದಾಗಿ ಬಂದು ಮಾತಾಡ್ದಾದ್ರೆ ಮಾತಾಡಿ ಅಂದೆ. ಬಟ್ ಅವರು ಏನಂದರು, ಇಲ್ಲ ಸರ್, ನಾನು ಕ್ಯಾಮ್ರಾ ಎಲ್ಲ ಬರೋಕ್ಕೆ ಇಷ್ಟಪಡಲ್ಲ ನಾನು, ಆದರೆ ನನ್ನ ಮೆಸೇಜ್ ನೀವು ಇಡೀ ಕರ್ನಾಟಕಕ್ಕೆ, ಇಡೀ ಜಗತ್ತಿಗೆ ನೀವು ತಿಳಿಸ್ಬೇಕು ಅಂತ ಅವ್ರು ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ಹಾಗಾಗಿ ಅವ್ರ ಮೆಸೇಜನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ಅವ್ರು ಹೇಳೋ ಮಾತನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಫಸ್ಟ್ ಏನಾಯಿತು ಅಂದರೆ, ಯೂಟ್ಯೂಬಲ್ಲಿ ಅದೇ ಹೇಳಿದ್ನಲ್ಲ ನಾನು, ಯೂಟ್ಯೂಬ್ ಚಾನಲ್ ಅವರೆಲ್ಲ ತುಂಬಾ ಪ್ರಮೋಟ್ ಮಾಡ್ತಿದ್ದಾರೆ. ರಾಜಸ್ಥಾನಿಗೆ ಹೋಗಿ ತೊಗೊಂಡು ಬನ್ನಿ, ಒಳ್ಳೆ ಬಿಸ್ನೆಸ್, ಲಕ್ಷ ಆದಾಯ, ಲಕ್ಷ ದುಡೀರಿ, ಹಾಗೆ ಹೀಗೆ ಏನೇನು ಅಂತ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾರೆ. ನಮ್ಮ ರೈತರು, ಯುವ ರೈತರು ಎಲ್ಲ ನೋಡ್ತಾರೆ, ಅದರಿಂದ ಪ್ರಭಾವಿತರಾಗಿ ದುಡ್ಡನ್ನು ಅರೇಂಜ್ ಮಾಡ್ಕೊಂಡ್ಬಿಟ್ಟು ರಾಜಸ್ಥಾನಿಗೆ ಹೋಗ್ತಾರೆ. ಇವಾಗ ಮೊನ್ನೆ ಆಗಿರೋ ರೈತರ ಜೊತೆನೂ ಏನಾಯ್ತಂದರೆ, ಅವರು 50% ಅವ್ರ ಹತ್ರ ಅಮೌಂಟ್ ಕ್ಯಾಶ್ ಇತ್ತು, ಉಳಿದಿದ್ದು 50% ಅವ್ರು ಏನು ಮಾಡಿದ್ರು ಅಂದರೆ, ಅಲ್ಲಿ ಇಲ್ಲಿ ಸ್ನೇಹಿತರ ಹತ್ರ ಎಲ್ಲ ಸಾಲ ಇಸ್ಕೊಂಡ್ಬಿಟ್ಟು
ಹೋಗಿ ತೊಗೊಂಡು ಬರೋಣ ಅಂತ ಹೋದರು ಇವರು. ವೀಡಿಯೋಸಲ್ಲಿ ನೋಡಿ ಅದರಲ್ಲೇ ನಂಬರ್ ಎಲ್ಲ ಇತ್ತು. ನಂಬರ್ ತೊಗೊಂಡ್ಬಿಟ್ಟು ಫೋನ್ ಮಾಡಿದಾಗ ರೇಟೆಲ್ಲ ಮಾತಾಡಿದ್ದಾರೆ. ಅಷ್ಟಕ್ಕಿಲ್ಲ, ಇಷ್ಟಕ್ಕೆ ನಾನು ಮಾಡಿಕೊಡ್ತೀನಿ. ಫಸ್ಟ್ 220 ಹೇಳಿದ್ರಂತೆ, ಅದಾದಮೇಲೆ 210 ಬಂದರು, 175ಗೆ ಫೈನಲ್ ಮಾಡಿಕೊಟ್ರಂತೆ ಅವ್ರಿಗೆ. 175 ರೂಪಾಯಿ ಪರ್ ಕೆಜಿ ಮಾಡಿಕೊಡ್ತೀನಿ ಅಂತ. ಇವರು 175 ರೂಪಾಯಿಗೆ ಹೋಗಿಬಿಡೋಣ, ತೊಗೊಂಡು ಬಂದುಬಿಟ್ರೆ ಒಳ್ಳೆ ದುಡ್ಡು ಮಾಡ್ಬೋದು ಅಂತ ಹೇಳಿ ಇವರು ಹೋಗಿದ್ದಾರೆ. ಅಲ್ಲಿ ಹೋಗಾದ್ಮೇಲೆ ಅಲ್ಲಿ ಇಳಿದ ತಕ್ಷಣ ಏರ್ಪೋರ್ಟಲ್ಲಿ ಅವರೇ ರಾಜಸ್ಥಾನ್ ಅವರೇನ ಕಾರ್ ತೊಗೊಂಡು ಬಂದು ಕಾರಲ್ಲಿ ಪಿಕ್ ಮಾಡಿ ಇವರು ಮತ್ತು ಇನ್ನಿಬ್ಬರು ಹೋಗಿದ್ರು. ಟೋಟಲ್ 3 ಜನ ಹೋಗಿದ್ರು ಇವರು. ಸೊ 3 ಜನರಿಗೂ ಫಸ್ಟ್ ಇವರು ಇಲ್ಲಿಂದ ಅಲ್ಲಿ ಹೋಗಿ ರೀಚ್ ಆಗೋಕ್ಕಿಂತ ಮುಂಚೆನೇ ಫೋನಲ್ಲಿ ಎಲ್ಲ ಮಾತುಕತೆ ಆಗಿದೆ. ಎಲ್ಲ ಮಾತುಕತೆ ಆದಮೇಲೆ ಇವ್ರು ಏನು ಮಾಡಿದ್ದಾರೆ, ನೀವು ಫ್ಲೈಟ್ ಡೀಟೇಲ್ಸ್ ಕಳಿಸಿ ನಮಗೆ, ನೀವು ಬರುವಾಗ ನೀವು ಇಲ್ಲಿ ಬಂದು ಲ್ಯಾಂಡ್ ಆದ ತಕ್ಷಣ ನಾವು ಬಂದು ಪಿಕ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ಅದೇ ಫ್ಲೈಟ್ ಟಿಕೆಟೇ ಇವರಿಗೆ ಕನ್ಫರ್ಮೇಷನ್, ಕಸ್ಟಮರ್ ಬರ್ತಿದ್ದಾರೆ ಅಂತ ಹೇಳಿಬಿಟ್ಟು ಕನ್ಫರ್ಮೇಷನ್ ಅವರಿಗೆ. ಆಮೇಲೆ ಏನಾಯ್ತಂದರೆ ಇವರು ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಮಾಡಿ ಫ್ಲೈಟ್ ಟಿಕೆಟ್ ಡೀಟೇಲ್ಸ್ ಕಳಿಸಿದ್ದಾರೆ. ಯಾವ ಟೈಮಿಗೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ ಎಲ್ಲ ಅದರಲ್ಲಿ ಇತ್ತಲ್ಲ, ಅದನ್ನು ನೋಡ್ಕೊಂಡ್ಬಿಟ್ಟು ಕರೆಕ್ಟ್ ಅದಕ್ಕಿಂತ ಮುಂಚೆನೇ ಟಕ್ ಅಂತ ಬಂದ್ಬಿಟ್ಟು ಯಾರು ಅಲ್ಲಿ ರಾಜಸ್ಥಾನವರು ಗಾಡಿ ತೊಗೊಂಡು ಬಂದು ಇವರಿಗೆ ವೆಲ್ಕಮ್ ಮಾಡಿ ನೀಟಾಗಿ ಕರ್ಕೊಂಡು ಹೋಗಿ ಕಾರಲ್ಲಿ AC ಕಾರಲ್ಲಿ ಕೂರಿಸಿ ಇವರೇ ಕರ್ಕೊಂಡು ಹೋಗಿ ರೂಮ್ ಗೀಮ್ ಎಲ್ಲ ಮಾಡಿ ಫುಲ್ ಒಳ್ಳೆ ಇದು ಮಾಡಿದ್ದಾರೆ. ಏನು ಅತಿಥಿಗೆ ತುಂಬ ಒಳ್ಳೆ ಟ್ರೀಟ್ ಮಾಡಿದ್ದಾರೆ. ಒಳ್ಳೆ ಹೋಟ್ಲಿಗೆ ಕರ್ಕೊಂಡು ಹೋಗಿ ಒಳ್ಳೆ ಊಟ ಮಾಡಿಸ್ಬಿಟ್ಟು, ರೂಮ್ ಬೇಕಾಗಿ ಹೇಳಿ ರೂಮ್ ಮಾಡಿಸಿ ಫ್ರೆಶ್ ಅಪ್ ಎಲ್ಲ ಮಾಡಿಸ್ಬಿಟ್ಟು, ಬನ್ನಿ ನಿಮಗೆ ನಾವು ನಮ್ಮ ಫಾರ್ಮ್ಸಿಗೆ ಕರ್ಕೊಂಡು ಹೋಗ್ತೀವಿ, ನಮ್ಮ ಫಾರ್ಮ್ಸನ್ನು ತೋರಿಸ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಇವರಿಗೆ ರೂಮಿಂದ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನು ರೆಸ್ಪೆಕ್ಟ್ಫುಲ್ ಮಾತು, ಸಾರ್ ಹಂಗೆ ಹಿಂಗೆ ಫುಲ್ ರೆಸ್ಪೆಕ್ಟ್ ಸರ್, ಬಗ್ಗೆ ಮಾತಾಡೋದು ತುಂಬ ರೆಸ್ಪೆಕ್ಟಿಂದ ನೀಟಾಗೆಲ್ಲ ಮಾತಾಡಿದ್ದಾರೆ. ಅವ್ರದ್ದು ಮೇನ್ ಸ್ಟ್ರೆಂತ್ ಏನಂದರೆ ಅವ್ರದ್ದು ಮಾತುಕತೆ. ಅವ್ರ ಮಾತು ಹೆಂಗೆ ಆಡ್ತಾರೆ ಅಂದರೆ ನೀವು ಇಂಪ್ರೆಸ್ ಆಗಿಬಿಡ್ತೀರಾ ಸರ್. ಓಕೆನಾ, ಇವರಿಗೂ ಅದೇ ಥರ ಮಾಡಿದ್ದಾರೆ. ಒಳ್ಳೆ ನೀಟಾಗಿ ಮಾತಾಡಿದ್ದಾರೆ. ಕರ್ಕೊಂಡು ಹೋಗಿ ಎಲ್ಲ ತೋರಿಸಿದ್ದಾರೆ. ಫಾರ್ಮ್ಗಳು ನೋಡಿ, ಇದು ನಮ್ಮದು, ಇದು ಇವ್ರದ್ದು ಎಲ್ಲ ಫಾರ್ಮ್ಗಳು ತೋರಿಸಿದ್ದಾರೆ. ಒಳ್ಳೆ ಮರಿ ಡಿಸ್ಪ್ಲೇಗೆ ಒಂದು 20-30 ಮರಿಗಳು ಇಟ್ಕೊಂಡಿರ್ತಾರೆ ಇವರು. ಒಳ್ಳೆ ಮರಿ ಇರೋದನ್ನು ಡಿಸ್ಪ್ಲೇಲಿ ತೋರಿಸಿದ್ದಾರೆ ಇವರಿಗೆ. ಇವರು ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ, ಇದೇ ಮಾಲ್ ಸಿಗುತ್ತೆ ನನಗೆ ಅಂತ ಹೇಳಿದ್ದಾರೆ. ಸೊ ಇವ್ರದ್ದು ಆರ್ಡರ್ ಇದ್ದಿದ್ದು ಅರೌಂಡ್ 50 ಶೀಪ್ಸ್. ಇವ್ರು ತಗೊಳ್ಳೋ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಇವ್ರದ್ದು 40. ಬಟ್ ಫೋನಲ್ಲಿ ಅವ್ರು ಏನಂದ್ರು ಅಂದರೆ 40 ಗಾಡಿ ಆಗಲ್ಲ ಸರ್, ನೀವು 48 ಇಲ್ಲ 50 ಮಾಡಿದ್ರೆ ಒಂದು ಗಾಡಿ ಫುಲ್ ಆಗುತ್ತೆ, ಇಲ್ಲಾಂದರೆ ಬಾಡಿಗೆಗೆ ಜಾಸ್ತಿ, ಹಂಗೆ. ಇದು ಹೇಳೋದು ಮರೆತುಬಿಟ್ಟೆ ನಾನು. ಒಂದು ಸೈಡ್ ಟ್ರಾನ್ಸ್ಪೋರ್ಟು ಫ್ರೀ ಕೊಡ್ತೀನಿ ಅಂತ ಹೇಳಿದ್ದಾರೆ, ಮತ್ತು ಮೇವು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೇವು ಟ್ರಾನ್ಸ್ಪೋರ್ಟಿಗೆ ಎರಡನ್ನ ನಾವು ಫ್ರೀ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇವರಿಗೆ ಕರೆದಿದ್ದಾರೆ. ಅದಾದಮೇಲೆ ಇವ್ರು ಹೋದರು, ಮಾಲ್ ಎಲ್ಲ ನೋಡಿದ್ರು, ತುಂಬ ಚೆನ್ನಾಗಿತ್ತು. ನಾನು ಹೇಳಿದ್ನಲ್ಲ, ಆಬ್ವಿಯಸ್ಲಿ ಅವರು ಇದಕ್ಕೆ ಡಿಸ್ಪ್ಲೇಗೆ ಅಂತ ಹೇಳಿಬಿಟ್ಟು ಒಳ್ಳೆ ಮರಿಗಳಿಟ್ಟಿದ್ರು, 20-30 ಮರಿಗಳು. ಅದು ತೋರಿಸಿದ್ರು, ಇದೇ ಥರದ್ದು ಕೊಡ್ತೀವಿ ನಿಮಗೆ 50 ಮರಿಗಳನ್ನು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಏನು ಮಾಡಿದ್ದಾರೆ ಅಂದರೆ ಇವ್ರದ್ದು ಬ್ರೇಕಪ್ ಇದೆ. ಫಸ್ಟ್ 50% ಅಮೌಂಟ್ ಕೊಟ್ಬಿಡ್ಬೇಕಂತ. ಇವಾಗ ನೀವು 10 ಲಕ್ಷ ರೂಪಾಯಿದ್ದು ಅಪ್ರಾಕ್ಸಿಮೇಟ್ಲಿ ಮಾಲ್ ತೊಗೋತಿದ್ದೀರಾ ಅಂದರೆ ಫಸ್ಟ್ ನೀವು 5 ಲಕ್ಷ ರೂಪಾಯಿ ಅವ್ರಿಗೆ ಡೆಪಾಸಿಟ್ ಮಾಡಿಬಿಡ್ಬೇಕು. ಆಮೇಲೆ ಅವರು ಪ್ರೊಕ್ಯೂರ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ನೀವು 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಇವ್ರು ಹೋಗ್ಬಿಟ್ಟು ಮರಿ ತರ್ತೀವಿ ಸರ್, 50% ನೀವು ಡೆಪಾಸಿಟ್ ಮಾಡಬೇಕು ಅಂತ ಹೇಳಿದ್ರಂತೆ ಇವರಿಗೆ. ಓಕೆ ಅಂತ ಹೇಳಿಬಿಟ್ಟು ಇವ್ರು ಲೆಕ್ಕ ಹಾಕಿದ್ರಂತೆ. ತೂಕದ ಲೆಕ್ಕನೇ ಆಗಿರೋದು. ಒಂದು ಅಪ್ರಾಕ್ಸಿಮೇಟ್ ಇಷ್ಟು ವ್ಯಾಲ್ಯೂ ಆಗುತ್ತೆ ಸರ್ ನಿಮ್ಮದು, ಇದರಿಂದ 50% ಇಷ್ಟಾಗುತ್ತೆ, ನೀವು ನಮಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿಬಿಟ್ಟು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಬ್ಯಾಂಕ್ ಟ್ರಾನ್ಸ್ಫರ್ ಆದಮೇಲೆ ಇವ್ರು ಏನು ಮಾಡಿದ್ದಾರೆ, ಮರಿ ತರಕ್ಕೆ ಹೋಗಿದ್ದಾರೆ. ಫಸ್ಟ್ 15 ಮರಿ ಬಂತಂತೆ. ಇವ್ರು ಯಾವ ಥರ ಕೇಳಿದ್ರು, ಇವ್ರು ಏನು ಹೇಳಿದ್ರು ಅಂದರೆ 40-45 kg ಇರಬೇಕು, ಎಲ್ಲ ಗಂಡು ಮರಿ ಇರಬೇಕು ಅಂತ ಹೇಳಿದ್ರಂತೆ. ಇವರು ನೆಕ್ಸ್ಟ್ ಇಯರ್ ಬಕ್ರೀದಿಗೆ, ಇವಾಗ ನೆಕ್ಸ್ಟ್ ಬಕ್ರೀದ್ ಬರ್ತಿದೆಯಲ್ಲ, ಆ ಬ್ಯಾಚಿಗೆ ರೆಡಿ ಮಾಡೋಕ್ಕೆ ಇನ್ನೊಂದು ಬಕ್ರೀದ್ ತನಕ 100, 120, 140 ಹೋಗುತ್ತೆ ಅಂತ ಇವ್ರಿಗೆ ಗೆಸ್ಸಿಂಗ್ ಹೋಗುತ್ತೆ ಆ ಥರ. ಯಾಕಂದರೆ ರಾಜಸ್ಥಾನಿ ಬ್ರೀಡ್ ಅದೇ ಥರ ಶಿರೋಹಿ, ಸೋಜತ್, ಗುಜ್ರಿ, ತೋತಾಪುರಿ ಇದೆಲ್ಲ ಒಳ್ಳೆ ಗ್ರೋತ್ ಬರೋ ಮರಿಗಳಿವು. ಇವರು 40-45 kg ಇರಬೇಕು, ಮೇಲ್ ಇರಬೇಕು ಅಂತ ಹೇಳಿದ್ದಾರೆ. ಇವರು ಓಕೆ ಅಂತ ಹೇಳಿದ್ದಾರೆ. ಫಸ್ಟ್ 15 ಮರಿ ಹೇಳ್ದಂಗೆ ತೊಗೊಂಡು ಬಂದ್ರಂತೆ. ಇವರು ಇನ್ನೂ ಫುಲ್ ಖುಷಿ ಆಗಿಬಿಟ್ರು. ಇವರು ಯಾರು ತೊಗೊಳಕ್ಕೆ ಹೋಗಿದ್ರಲ್ಲ ನಮ್ಮ ಕರ್ನಾಟಕದಿಂದ, ಫುಲ್ ಖುಷಿ ಆಗಿಬಿಟ್ರು. ಆಮೇಲೆ ಮತ್ತೆ ಇವರು ಇನ್ನೂ 30% ಪೇಮೆಂಟ್ ಕೊಡಿ ಸರ್, ಉಳಿದಿದ್ದು 20% ಪೇಮೆಂಟ್ ನೀವು ಗಾಡಿ ಲೋಡ್ ಆದಮೇಲೆ ಕೊಡಿ ಅಂತ ಹೇಳಿದ್ದಾರೆ. ಇವರು ಹೇಳ್ದಂಗೆ ಮರಿ ತಂದಿದ್ದಾರಲ್ಲ ಅಂತ ಹೇಳಿಬಿಟ್ಟು ಉಳಿದಿದ್ದು 30% ಕೊಟ್ಟಿದ್ದಾರೆ. ಇನ್ನೂ 20% ಕೊಡಬೇಕಾಗಿತ್ತು. ಇವರು ನೆಕ್ಸ್ಟ್ ಲಾಟ್ ತಂದ್ರಂತೆ. ಎಲ್ಲ ಆ್ಯಾವ್ರೇಜ್ ಮಾಲ್ ತಂದರು, ಫೀಮೇಲು ಇತ್ತಂತೆ. ಅಲ್ಲಿಂದ ಮಿಸ್ಕಮ್ಯುನಿಕೇಷನ್ ಸ್ವಲ್ಪ ಸ್ಟಾರ್ಟ್ ಆಗಿಬಿಡ್ತು. ಇಲ್ಲಿ ಆಲ್ರೆಡಿ ಇವರು 70% ದುಡ್ಡು ಕೊಟ್ಬಿಟ್ಟು ಸಿಗಾಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಅಂತಾನು ಹೇಳೋದು. ಫಸ್ಟ್ ಇವರು ಇಲ್ಲ ಹಾಗೆ ಹಿಂಗೆ ನಾನು ಹೇಳಿದ್ದೇನು, ಫುಲ್ ಒಂಚೂರು ಜೋರಾಗೆಲ್ಲ ಮಾತಾಡಿದ್ರಂತೆ. ವಾದ ವಿವಾದಗಳು ನಡೀತಂತೆ. ಬಟ್ ನಾವು ಅವ್ರ ಜಾಗಕ್ಕೆ ಹೋಗಿದ್ದೀವಿ, ಅದು ಅವ್ರ ಜಾಗ, ಅವ್ರು ಏನು ಹೇಳ್ತಾರೆ ಆ ಥರನೇ ಆಗೋದು.
ಸೊ ಹಾಗಾಗಿ ಅವರು ಮೇಲ್ಮೆಲ್ಲಕ್ಕೆ ವಾಪಸ್ ರ್ಯಾಶ್ ಆಗಿಬಿಟ್ರಂತೆ ಅವರು ರಾಜಸ್ಥಾನವರು. ನೀವೇನು ಬರೀ ಗಂಡು ಮರಿ ಕೊಡೋಕ್ಕಾಗ್ಬಿಡುತ್ತಾ, 300 ರೂಪಾಯಿ kg ಗಂಡು ಮರಿ ಬರೀ ಕೊಟ್ಟರೆ ನಾವು ನಿಮ್ಗೆ ಯಾರಾದರೂ ಇಷ್ಟು ರೇಟಿಗೆ ಗಂಡು ಮರಿ ಕೊಡ್ತಾನ ಹಾಗೆ ಹಿಂಗೆ ಅಂತ ಹೇಳಿಬಿಟ್ಟು ಅವರು ರಾಂಗ್ ಆಗಿಬಿಟ್ರು. ಇವ್ರು ಇವಾಗ ಏನು ಮಾಡೋಕ್ಕಾಗುತ್ತೆ, ಸರಿ ಕಣಪ್ಪ ಅಂತ ಹೇಳಿಬಿಟ್ಟು ಹೆಂಗೋ ವಾದ ವಿವಾದಗಳಾಗಿ ಮಾತುಕತೆ ಹೀಟೆಡ್ ಮೂಮೆಂಟ್ಸ್ ಎಲ್ಲ ಆಗಿಬಿಟ್ಟು ಅಟ್ ಲಾಸ್ಟ್ ಏನಾಯಿತು ಅಂತ ಹೇಳಿದ್ರೆ ಓಕೆ ಅಂತ ಹೇಳಿಬಿಟ್ಟು ಎಲ್ಲ 50 ಮರಿ ತೊಗೊಂಡು ಬಂದು ತೋರಿಸಿದ್ರು ಇವರಿಗೆ. ಇಲ್ಲಿಗೆ ಮುಗ್ದಿಲ್ಲ, ತೋರಿಸಾದ್ಮೇಲೆ ಏನು ಮಾಡಿದ್ದಾರೆ, ಇನ್ನೂ ಉಳಿದಿದ್ದು 20% ಪೇಮೆಂಟ್ ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಇನ್ನೇನು ಗಾಡಿ ಲೋಡ್ ಮಾಡಿಸ್ಬೇಕು ನಾವು ಅಂತ. ಇಲ್ಲ, ಗಾಡಿ ಲೋಡ್ ಮಾಡಾದ್ಮೇಲೆ ಹಾಕ್ಸಿರೋದು ಇವರು. ಗಾಡಿ ಲೋಡ್ ಮಾಡ್ಬೇಕು ನಾವು ಅಂತ ಹೇಳಿಬಿಟ್ಟು ವೇ ಬ್ರಿಡ್ಜಿಗೆ ಕರ್ಕೊಂಡು ಹೋಗಿದ್ದಾರೆ. ಯಾವಾಗ ಕರ್ಕೊಂಡು ಹೋಗಿರ್ಬೋದು ವೇ ಬ್ರಿಡ್ಜಿಗೆ? ರಾತ್ರಿ 12:30 ಕರ್ಕೊಂಡು ಹೋಗಿದ್ದಾರೆ ಇವರು ಕತ್ಲೆಯಲ್ಲಿ. ವೇ ಬ್ರಿಡ್ಜಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತೂಕ ಮಾಡಿದ್ದಾರೆ. ತೂಕ ಮಾಡಿಬಿಟ್ಟು ಅಲ್ಲಿಂದ ಬಿಲ್ ಎಲ್ಲ ಫೈನಲ್ ಬಿಲ್ ಪ್ರೊಡ್ಯೂಸ್ ಮಾಡಿಬಿಟ್ಟು ಫೈನಲ್ ಅಮೌಂಟ್ ಎಲ್ಲ ಹಾಕ್ಬಿಟ್ಟು ಮತ್ತೆ ಅಲ್ಲಿ ಏನು ಪ್ಲೇಟ್ ಚೇಂಜ್ ಮಾಡಿದ್ದಾರೆ ಅಂದರೆ, ಫಸ್ಟ್ ಇಲ್ಲಿ ಮಾತಾಗಿದ್ದು 175ಗೆ, ಲಾಸ್ಟಲ್ಲಿ ತೂಕ ಎಲ್ಲ ಆದಮೇಲೆ 175ಗೆ ನಿಮ್ಗೆ ಯಾರಿಗೆ ಕೊಡ್ತಾನೆ, 200 ರೂಪಾಯಿಗಿಂತ 1 ರೂಪಾಯಿ ಕಡಿಮೆ ಇಲ್ಲ ಅಂತ ಹೇಳಿಬಿಟ್ಟು 200 ರೂಪಾಯಿಂದ ಬಿಲ್ ಹಾಕಿದ್ದಾರೆ. ನೋಡಿ ಎಂತೆಂಥ ಮೋಸ. ಫಸ್ಟ್ ಏನಂದರೆ ರೇಟಲ್ಲಿ ಮೋಸ ಮಾಡಿದ್ರು, ಅದಾದಮೇಲೆ ಮರಿ ಯಾವುದೋ ಕೊಡ್ತೀನಿ ಅಂತ ಯಾವುದೋ ಕೊಟ್ಟರು, ಅದಾದಮೇಲೆ ಇಲ್ಲಿ ತೂಕ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ರೇಟ್ ಚೇಂಜ್ ಮಾಡಿಬಿಟ್ರು. ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಮುಂದೆ ಇದೆ, ಹೇಳ್ತೀನಿ ಕೇಳಿ. ಇಲ್ಲಿಂದ ವೇ ಬ್ರಿಡ್ಜಿಂದ ಎಲ್ಲ ತೂಕ ಮಾಡಿಬಿಟ್ಟು ಇವರಿಗೆ ತೂಕ ಮಾಡಿರೋ ಗಾಡಿ ಬೊಲೆರೋ ಪಿಕಪ್ ಅಂತೆ. ಇವ್ರಿಗೆ ಏನು ಮಾಡಿದ್ರು, ಇವ್ರು ಪರ್ಸ್ನಲ್ ಕಾರಲ್ಲಿ ಕೂರಿಸ್ಕೊಂಡ್ಬಿಟ್ಟು ಬನ್ನಿ ನಮ್ಮ ಫಾರ್ಮ್ ಹತ್ರ ಹೋಗ್ಬಿಟ್ಟು ಗಾಡಿ ಇದು ಮಾಡಿಬಿಟ್ಟು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 35-40 ಮಿನಿಟ್ಸ್ ಆಯ್ತಂತೆ. ಈ ಮಧ್ಯೆ ಏನು ಮಾಡಿದ್ದಾರೆ, ಸ್ಟಾರ್ಟಿಂಗಲ್ಲಿ ಇವರು ಒಂದು 20 ದೊಡ್ಡ ಮರಿ ಹಾಕಿದ್ರು ಅಂತ ಹೇಳಿದೆ ಅಲ್ವಾ ನಾನು, 40-45 kgದು ಒಳ್ಳೆ ಹೆವಿ ಸೈಜ್ ಮರಿಗಳು ಹಾಕಿದ್ರು ಸ್ಟಾರ್ಟಿಂಗಲ್ಲಿ, ಒಂದು 15-20. ಆ ಮರಿಗಳೇನು ಮಾಡಿಬಿಟ್ಟಿದ್ದಾರೆ ಅಂದರೆ ರಿಪ್ಲೇಸ್ ಮಾಡಿಬಿಟ್ಟಿದ್ದಾರೆ, ಚೇಂಜ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಇದ್ದಿದ್ದು 40 kg ಮರಿಗಳನ್ನು ಅದು ಎತ್ಕೊಂಡ್ಬಿಟ್ಟು ಇವ್ರು ಇಟ್ಕೊಂಡ್ಬಿಟ್ಟು 20 kg ಆವ್ರೇಜ್ ಬರೋ ಥರ ಮರಿಗಳು ಹಾಕಿ ಕಳಿಸಿದ್ದಾರೆ. ದಾರಿಯಲ್ಲಿ ಬರುವಾಗ 3 ಮರಿ ಸತ್ತೋಯ್ತಂತೆ. ಅದು ಹೇಳಿದ್ರಂತೆ, ದಾರಿಯಲ್ಲಿ ನೀವು ಹೋಗಿ ಬೆಂಗಳೂರಿಗೆ ರೀಚ್ ಆಗೋ ತನಕ ಏನಾದರೂ ಮೊರ್ಟಾಲಿಟಿ ಆದರೆ ನಾವು ನಿಮಗೆ ಅದರಿಂದ ದುಡ್ಡು ಕೊಡ್ತೀವಿ, ಅದೆಲ್ಲ ನೀವು ಟೆನ್ಷನ್ ತೊಗೋಬೇಡಿ ಅಂತ ಎಲ್ಲ ಹೇಳಿದರು. ಬಟ್ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ 3 ಮರಿ ಸತ್ತೋಯ್ತು. ಉಳಿದಿದ್ದವರಿಗೆ 47 ಮರಿ. ಇಲ್ಲಿ ಬಂದು ತೂಕ ಹಾಕಿದ್ರೆ ಎಲ್ಲ ಮರಿದು ಆ್ಯಾವ್ರೇಜ್ 17, 18, 16, ಹೈಯೆಸ್ಟ್ ಅಂದರೆ 24 ಬಂತಂತೆ. ಅಲ್ಲಿಯವರು ಪ್ರಾಮಿಸ್ ಮಾಡಿರೋದು 40-45 ಕೊಡ್ತೀನಿ ಅಂತ, ಇಲ್ಲಿ ತೂಕದಲ್ಲಿ ಚೇಂಜ್ ಮಾಡಿದ್ದಾರೆ. ಅಲ್ಲಿ ತೂಕ ಮಾಡಿರೋದೇ ಏನೋ ವೆಯ್ಟ್ ಬಂದಿದೆ, ಇಲ್ಲಿ ಬಂದು ತೂಕ ಮಾಡಿರೋದೇ ಏನೋ ವೆಯ್ಟ್ ಬಂದಿದೆ. ಸೊ ತುಂಬಾ ಮೋಸ ಹೋಗಿದ್ದಾರೆ ಅವರು. ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿಗೆ ತಗೋಬರೋಷ್ಟೊತ್ತಲ್ಲೇ ಅವರಿಗೆ 40% ದುಡ್ಡು ಅವ್ರದ್ದು ಅಲ್ಲೇ ಹೋಗ್ಬಿಡ್ತು, ಬರೀ ತೂಕದಲ್ಲಿ ರೇಟ್ದಲ್ಲಿ ಎಲ್ಲ ಹೋಗ್ಬಿಡ್ತು. ಅದಾದಮೇಲೆ ತಂದಿದ್ದು 3 ದಿನಕ್ಕೆ 12 ಮರಿ ಸತ್ತೋಯ್ತಂತೆ. ಅದು ಕ್ಲೈಮೇಟ್ ಸೆಟ್ ಆಗಲಿಲ್ವೋ ಏನೋ ನಮಗೆ ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ದು ನನಗೆ, ಆ ರೈತರು ಹೇಳಿದ್ದು. ಸೊ ಅವ್ರೇನಂದ್ರು ಅಂದರೆ, ಸರ್ ಅದೇನಾಯಿತು ಹೆಂಗೆ ಏನು ಗೊತ್ತಾಗಲಿಲ್ಲ ಸರ್, ನಾನು ತಂದಿದ್ದು ಫಾರ್ಮಿಂಗಿಗೋಸ್ಕರ ಮುಂದಿನ ಸಲ ಬಕ್ರೀದ್ ಬ್ಯಾಚ್ ಮಾಡಿಬಿಟ್ಟು ನಾನು ಸೇಲ್ ಮಾಡೋಣ ಅಂತ ತಂದಿದ್ದು. ಬಟ್ ತಂದ ತಕ್ಷಣ ಒಳ್ಳೆ ಫುಲ್ ವೀಕ್ ಮರಿ ಕೊಟ್ಟು ಕಳಿಸ್ಬಿಟ್ರು ಇವರು, ಚಿಕ್ಕ ಮರಿ ಕೊಟ್ಟು ಕಳಿಸಿದ್ರು ನನಗೆ. ತಂದಿದ್ದು 3-4 ದಿನಕ್ಕೇ 12 ಮರಿ ಸತ್ತೋಯ್ತು ಸರ್ ನನ್ನ ಮರಿ. ಇವಾಗ ಉಳಿದಿರೋ ಮರಿನ ನಾನು ಯಾವುದಾದ್ರೂ ಇದಕ್ಕೆ ಮಾರಿಬಿಡೋಣ ಅಂತ ಇದ್ದೀನಿ ಸರ್ ಅಂತ ಹೇಳಿಬಿಟ್ಟು ಲಾಸ್ಟಿಗೆ ಅವರಿಗೆ ಇದೆಲ್ಲ ಮಾರಿದ್ರೂ ಅವರಿಗೆ ಉಳಿಯೋದು ದುಡ್ಡು ಒಂದು 20-30% ದುಡ್ಡು ಉಳಿಯುತ್ತೆ ಅಷ್ಟೇ. ಟೋಟಲ್ ಓವರಾಲ್ ಅವರಿಗೆ ಟೈಮ್ ವೇಸ್ಟ್, ಮನಿ ವೇಸ್ಟ್, ಟೆನ್ಷನ್ ಇದೆಲ್ಲ ಆಗಿದೆ ಅವರಿಗೆ. ಸೊ ಸ್ನೇಹಿತರೆ, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ನನ್ನ ವಿನಂತಿ ನಿಮ್ಮಲ್ಲಿ ಏನಂತ ಅಂದರೆ, ದಯವಿಟ್ಟು ಅಲ್ಲಿ ಇಲ್ಲಿ ಹೋಗಬೇಡಿ. ಅಲ್ಲಿ ಕಡಿಮೆಗೆ ಸಿಗುತ್ತೆ ಅಂತ ಹೋಗಬೇಡಿ. ಅಲ್ಲಿ ನಾವು ಹೋಗ್ಬಿಟ್ರೆ ಒಂದ್ಸತಿ ಅಲ್ಲಿ ಹೋಗಿ ಸಿಗಾಕೊಂಡ್ರೆ, ಅವ್ರ ಜಾಗದಲ್ಲಿ ಅವ್ರ ಜನರ ಮಧ್ಯೆ ನಾವು ಸಿಗಾಕೊಂಡಂಗೆ ನಾವು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಾವು ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಸಿಗಾಕೊಂಡಾದ್ಮೇಲೆ ಅವ್ರು ಏನು ಕೊಡ್ತಾರೆ ಅದೇ ಎತ್ಕೊಂಡು ಬರಬೇಕು, ಅವ್ರು ಹೆಂಗೆ ಕೊಡ್ತಾರೆ ಹಾಗೆ ತೊಗೊಂಡು ಬರಬೇಕು. ದಯವಿಟ್ಟು ಯಾವುದೇ ಕಾರಣಕ್ಕೂ ಅಲ್ಲೆಲ್ಲ ಹೋಗಬೇಡಿ. ನಮ್ಮ ಸಂತೆಗಳಿಗೆ ಹೋಗಿ, ನಮ್ಮ ಲೋಕಲ್ ಸಂತೆಗಳಿಗೆ ಹೋಗಿ, ನಿಮ್ಮೂರು ಸಂತೆಗಳಿಗೆ ಹೋಗಿ. ನಾನೇ ವೀಡಿಯೋಸ್ ಮಾಡ್ತೀನಲ್ಲ, ನೆಲಮಂಗಲ ಅದು, ಚಂದಾಪುರ ಅದು, ಹಿಂಡಿಗನಾಳ ಅದು, ಚಿಕ್ಕ ತಿರುಪತಿದು, ಅಲ್ಲೆಲ್ಲ ಒಳ್ಳೊಳ್ಳೆ ಮರಿಗಳು ಬರುತ್ತೆ. ನನ್ನ ವೀಡಿಯೋಸ್ ಇದೆ ನೋಡಿ ಸಂತೆಯಲ್ಲೂ ಒಳ್ಳೆ ಕಡಿಮೆ ರೇಟ್ಸ್ ಇದೆ. ಇವಾಗ ಮೊನ್ನೆ ಹೋದ ಶನಿವಾರ ಚಂದಾಪುರ ಸಂತೆಯಲ್ಲಿ 5,000-6,000 ಸಾವಿರ ರೂಪಾಯಿ ಕುರಿ ಮೇಕೆಗಳು ಸಿಗ್ತಿದೆ. ಸೊ ಒಳ್ಳೆ ಮರಿಗಳು ಇಲ್ಲೂ ಸಿಗುತ್ತೆ, ನೀವು ಅಲ್ಲೇ ಹೋಗಿ ತರಬೇಕಂತ ಏನಿಲ್ಲ. ಇಲ್ಲೇ ನೀಟಾಗಿ ಇಲ್ಲೇ ನಮ್ಮ ಲೋಕಲ್ ತಳಿಗಳನ್ನೇ ನೀವು ಅಭಿವೃದ್ಧಿ ಮಾಡಿ. ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ದಯವಿಟ್ಟು ಅವ್ರ ಕೈಗೆ ನೀವು ಸಿಗಾಕ್ಕೋಬೇಡಿ. ಇದೊಂದು ದೊಡ್ಡ ಜಾಲ, ತುಂಬ ಜನ ಇದರಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ನೀವು ಸಿಗಾಕ್ಕೋಬೇಡಿ. ಫಸ್ಟ್ ನೀವು ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.
ನನ್ನ ಇನ್ನೊಂದು ಮೇನ್ ರಿಕ್ವೆಸ್ಟ್ ಏನಂತ ಅಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ರಿಲೇಟಿವ್ಸ್ ಜೊತೆ. ಯಾರ್ಯಾರು ಈ ಬಿಸ್ನೆಸ್ ಮಾಡಬೇಕಂತ ಇದ್ದಾರೆ ಅವ್ರಿಗೆ ಒಂಚೂರು ಈ ಅರಿವನ್ನು ಕೊಡಿ, ಅವರಿಗೆ ಅರಿವು ಮಾಡಿಸಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕಷ್ಟಪಟ್ಟು ದುಡ್ಡಿರೋ ದುಡ್ಡನ್ನು ಒಂದೇ ಸತಿ ತೊಗೊಂಡು ಹೋಗ್ಬಿಟ್ಟು ಮೋಸಗಾರರ ಕೈಗೆಲ್ಲ ಕೊಟ್ಬಿಟ್ಟು ಸಿಗಾಕೊಂಡು ಇದು ಮಾಡ್ಕೋಬೇಡಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇವಾಗ ತನಕ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ನನ್ನ ಎಲ್ಲ ವೀಡಿಯೋಸ್ಗೆ ಲೈಕ್ ಶೇರ್ ಮಾಡಿದ್ದೀರಾ. ಈ ವಿಡಿಯೋನು ಕೂಡ ತುಂಬ ಆದಷ್ಟು ಜನರಿಗೆ ನೀವು ಶೇರ್ ಮಾಡಿ. ದಯವಿಟ್ಟು ನನ್ನ ವಿನಂತಿ ಇದು, ತುಂಬ ಜನರಿಗೆ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ ವಿಷಯ ಏನಂತ ಹೇಳ್ಬಿಟ್ಟು. ಹಾಗೆ ನಿಮ್ಮದೇನಾದರೂ ಈ ಥರ ಸ್ಟೋರಿಗಳಿದ್ದರೆ ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಜೊತೆ ವಿಡಿಯೋ ಮಾಡ್ತೀವಿ. ಹಾಗೆ ನಾವು ಫ್ರೀ ಆಫ್ ಕಾಸ್ಟ್ ನಿಮಗೆ ಮಾರ್ಕೆಟಿಂಗಿಗೆ ಸೌಲಭ್ಯ ಮಾಡಿಕೊಡ್ತೀವಿ. ನಿಮ್ಮ ಫಾರ್ಮ್ಸ್, ನಿಮ್ಮ ಪ್ರಾಣಿಗಳು, ಪಕ್ಷಿ ಪ್ರಾಣಿ, ಕೋಳಿಗಳು, ಕುರಿಗಳು ಏನೇ ಇರಲಿ, ನಿಮ್ಮದು ಅಗ್ರಿಕಲ್ಚರ್ ರಿಲೇಟೆಡ್ ಫಾರ್ಮ್ಸ್, ನಿಮ್ಮ ಅಗ್ರಿಕಲ್ಚರ್ ರಿಲೇಟೆಡ್ ಏನಿದ್ರೂ ನಾವು ಅದನ್ನು ವೀಡಿಯೋಸ್ ಮಾಡ್ತೀವಿ, ಪ್ರಮೋಷನ್ ಮಾಡಿಕೊಡ್ತೀವಿ. ಪ್ಲಸ್ ನಾವು ಝೀರೋ ಕಾಸ್ಟ್, ನಾವು ₹1 ದುಡ್ಡು ಇಸ್ಕೊಳ್ದಂಗೆ ಪ್ರಮೋಷನ್ ಮಾಡೋದು. ಬೇರೆ ಯೂಟ್ಯೂಬ್ ಚಾನಲಲ್ಲೆಲ್ಲ ದುಡ್ಡು ತೊಗೋತಾರೆ, ನಾವು ₹1 ದುಡ್ಡು ತೊಗೊಳ್ಳಲ್ಲ. ಯಾಕಂದರೆ ನಮ್ಮ ಕೈಯಲ್ಲಿ ಏನಾದರೂ ನಿಮಗೆ ಸಹಾಯ ಮಾಡೋಕ್ಕಾದರೆ, ನಮ್ಮ ರೈತರಿಗೆ ಒಂದು ಅಳಿಲು ಕೈಯಲ್ಲಿ ಮಳಿಲು ಸೇವೆ ಮಾಡೋಣ ಅಂತ ಹೇಳಿಬಿಟ್ಟು ಯೂಟ್ಯೂಬ್ ಚಾನಲನ್ನು ನಾನು ಸ್ಟಾರ್ಟ್ ಮಾಡಿರೋದು. ಸೊ ನಿಮಗೆ ನಮ್ಮಿಂದ ಏನಾದರೂ ಸಹಾಯ ಬೇಕಂದರೆ, ಮಾರ್ಕೆಟಿಂಗ್ ಏನಾದರೂ, ಇಂಟರ್ವ್ಯೂಸ್ ಏನಾದರೂ ಬೇಕಾದರೆ, ಅಥವಾ ನಿಮ್ಮಲ್ಲಿ ಏನಾದರೂ ಈ ಥರ ಇಂಟ್ರೆಸ್ಟಿಂಗ್ ಮಾಹಿತಿ ಏನಾದರೂ ಇದ್ದು ನೀವೇನಾದರೂ ಜಗತ್ತಿಗೆ ನಿಮ್ಮ ಮಾಹಿತಿಯನ್ನು ಶೇರ್ ಮಾಡ್ಕೋಬೇಕಂದ್ರೆ, ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡ್ಕೊಳ್ಬೇಕಂದ್ರೆ ನಮ್ಮ ನಂಬರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಾವು ನಿಮಗೆ ರಿವರ್ಟ್ ಮಾಡ್ತೀವಿ, ನಿಮ್ಮ ಜೊತೆ ಇಂಟರ್ವ್ಯೂ ಕೂಡ ಮಾಡ್ತೀವಿ. ಸೊ ಇವಾಗ ತನಕ ಕೊನೆ ತನಕ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಇವಾಗ ತನಕ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದೆನೂ ಹೀಗೆ ತಮ್ಮೆಲ್ಲರೂ ನನಗೆ ಸಪೋರ್ಟ್ ಮಾಡಲಿ, ಇದೇ ಥರ ನನಗೆ ಪ್ರೀತಿ ತೋರಿಸಲಿ ಅಂತ ಹೇಳ್ತೀನಿ, ಅಂತ ಕೋರ್ಕೋತೀನಿ, ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ಕೊನೆ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಗೈಸ್. ಬಾಯ್, ಟೇಕ್ ಕೇರ್. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಬಾಯ್, ಟೇಕ್ ಕೇರ್.